ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಜೀರಿಗೆ ಮೆಣಸು ಹಾಗೆ ಹುಣಸೆಹಣ್ಣು ಉಪಯೋಗಿಸ್ಕೊಂಡು ಒಂದು ರಸ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕಂತೂ ಏಳು ಮಾಡಿಸ್ದಂಗಿರುತ್ತೆ. ಒಂದು ಸ್ವಲ್ಪನೇ ಸಾಸಿವೆ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಒಂದು ಟೊಮಟೊನಿದೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ರಸ ತೆಗೆದು ಇಟ್ಕೊಂಡಿದ್ದೀನಿ. ಜೀರಿಗೆ 1.5 ಸ್ಪೂನು, ಮೆಣಸು 1 ಸ್ಪೂನಷ್ಟು, ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹಳದಿ ಪುಡಿ, ಹಾಗೆ 2 ಮೆಣಸಿನ್ಕಾಯಿನ ತೆಗೆದು ಸೀಳಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ಸ್ವಲ್ಪ ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ಳಿ. ತುಪ್ಪ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, 1 ಗೆಡ್ಡೆಯಷ್ಟು. ಬೆಳ್ಳುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸು ಮತ್ತು ಜೀರಿಗೆ ಇತ್ತಲ್ಲ, ಅದನ್ನು ಎರಡನ್ನೂ ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ, ಹಳದಿ ಪುಡಿ, ಮೆಣಸು, ಜೀರಿಗೆ, ಹಾಗೆ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಯಾವ ಮೆಣಸಿನ್ಕಾಯಿರೋ ತೊಗೊಳ್ಬೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಆ ತುಪ್ಪ ಮತ್ತು ಎಣ್ಣೆಯಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು. ಜಸ್ಟ್ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ. ಜೀರಿಗೆ ಮತ್ತು ಮೆಣಸನ್ನ ಹುರಿದಿಲ್ಲ, ಹಸಿದನ್ನೇ ಪುಡಿ ಮಾಡಿರೋದು. ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇ ಒಂದು ಟೊಮೊಟೊನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬಾಡಿಸ್ಕೊತೀನಿ ಹಾಗೆ ಲೋ ಫ್ಲೇಮ್ನಲ್ಲಿ. ಟೊಮೊಟೊ ಹೀಗೆ ದಪ್ಪನೇ ಹೆಚ್ಚಿ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಏನು ಟೊಮೊಟೊ ಯಾವುದೂ ಬೇಯಿಸಿಲ್ಲ, ಎಲ್ಲ ಹಸಿದನ್ನೇ ಉಪಯೋಗಿಸ್ತಾ ಇರೋಂಥದ್ದು. ಸ್ವಲ್ಪ ಈ ರೀತಿ ಅದೇ ಟೊಮೊಟೊ ಉಪ್ಪು ಹಾಕಿರೋದ್ರಿಂದ ಸಾಫ್ಟ್ ಆಗುತ್ತೆ ನೀರು ಬಿಟ್ಕೊಂಡು. ಈಗ ಶುಂಠಿ ಒಂದು ಅರ್ಧ ಇಂಚಷ್ಟು ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ತುರ್ದಿ ಕೂಡ ಹಾಕ್ಕೊಳ್ಬೋದು ಅಥವಾ ಜಜ್ಜಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಫ್ರೈ ಆದ ನಂತರ ಹುಣಸೆಹಣ್ಣಿಗೆ ಏನು ಕಲಸಿಟ್ಕೊಂಡು ಬಿಸಿನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಳ್ಳಿ. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ತುಂಬ ಚೆನ್ನಾಗಿ ರಸ ಬಿಡುತ್ತೆ. ಹುಣಸೆಹಣ್ಣು ಕಲಸಿ ನೀರು ಹಾಕಿದ್ಮೇಲೆ ನಿಮಗೆ ರಸಮ್ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪೆಲ್ಲ ಮೊದಲೇ ಹಾಕಿದ್ವಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಒಂದು ಹಾಕಿರಾಯಿತು ಕೊನೆಯಲ್ಲಿ. 1-2 ಕುದಿ ಕುದ್ರೆ ಸಾಕು. ಹುಣಸೆಹಣ್ಣು ರಸ ಕೂಡ ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ತುಂಬ ಹಸಿ ವಾಸನೆ ಇರೋದಿಲ್ಲ. ಈ ರಸಮ್ ಅಂದು ತುಂಬ ಅದ್ಭುತವಾಗಿರುತ್ತೆ. ಟೇಸ್ಟ್ ಅಷ್ಟೇ ಮತ್ತು ಸ್ಮೆಲ್ಲೂ ಅಷ್ಟೇ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿರಲ್ಲ ಎಷ್ಟು ಬೇಗ ರಸಮ್ ರೆಡಿ ಆಯ್ತು ಅಂತೇಳಿ. ಒಂದು 5 ನಿಮಿಷಕ್ಕೆಲ್ಲ ಈ ರಸಮ್ನ ರೆಡಿ ಮಾಡ್ಕೊಳ್ಬೋದು. ತರಕಾರಿ ಇಲ್ಲ ಅಂದಾಗ ಅಥವಾ ಬಾಯಿ ರುಚಿ ಸಿಗಲಿಲ್ಲ ಅಂತ ಅಂದಾಗ ಕೂಡ ಈ ಸಾಂಬಾರನ್ನ ದಿಢೀರಂತ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಇಡ್ಲಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅನ್ನದ ಜೊತೆ ಅಥವಾ ಕುಡಿಯೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.